ಯಾರ್ ಗುರು ಖತರ್ನಾಕ್ ನನ್ ಮಕ್ಳು ಬೆಳಿಗ್ಗೆನೆ ನೆನ್ನೆ 7 ಕೋಟಿ 11 ಲಕ್ಷ ರೂಪಾಯಿ ದಿಂಡ್ಕೊಂಡ್ ಹೋಗೋರೆ ಅಂದ್ರೆ ಯಾ ರೇಂಜಿಗೆ ದಿಂಡ್ಕೊಂಡ್ ಹೋಗಿರ್ಬೇಡ ಹೇಳಿ. ನೈನ್ ಬೆಂಗಳೂರಲ್ಲಿ ಆಡು ಹಗ್ಲಲ್ಲೇ ಈ ತರ ಆಗೈತೆ ಅಂದ್ರೆ ಯಾವನ್ ಕೈಲಿ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ ಗುರು. ಮಕ್ಳು ಒಳ್ಳೆ ಪ್ಲೇಸ್ ನೋಡ್ಕೊಂಡವ್ರೆ. ಫ್ಲೇವರ್ ಮೇಲೆ ಯಾವ್ದೇ ತರ ಕ್ಯಾಮ್ರಾ ಇಲ್ಲ, ಯಾವ್ದೇ ತರ ಸಿಗ್ನಲ್ ಇಲ್ಲ ಅಂತ ಗೊತ್ತಿತ್ತು. ನನ್ ಮಕ್ಳು ಒಳ್ಳೆ ಪ್ಲಾನ್ ಮಾಡ್ಕೊಂಡು ನಾವು CBI ಅವರು ನಾವು ನಿಮ್ಮನ್ನ ತನಿಖೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಮುಂದೆ ಗನ್ಮ್ಯಾನ್ ನ ಮುಂದೆ ಕರ್ಕೊಂಡು ಹೋಗಿ ಯಾವ ತರ ಎಗರಿಸ್ತಾರೆ ಅಂತ ನೀವೇನೊಂದು ಏನಂತ ಹೇಳ್ಬೇಕು ಅಂದ್ರೆ ಗೊತ್ತಿಲ್ಲ. ಜನ ಏನೋ ಅನ್ಕೊಂಡಿರ್ತೀರ, ಬೆಂಗಳೂರು ಹಂಗೆ ಹಿಂಗೆ ಅಂತ ಅನ್ಕೊಂಡಿರ್ತೀರ. ಆದ್ರೆ ಬೆಂಗಳೂರು ನೋಡಿದ್ರ ಎಷ್ಟು ಚಿಕ್ಕದು ಬೆಂಗಳೂರು ಅಂದ್ರೆ. ಒಬ್ಬ ಕಳ್ಳರು ಅದು ಕ್ಯಾಮ್ರಾ ಇಲ್ದಿರೋ ಜಾಗದಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ ತಗೊಂಡ್ ಹೋಯ್ತಾನೆ ಅಂತ ಅಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ಇರ್ಬೇಡ, ಯಾವ ತರ ಪ್ಲಾನ್ ಮಾಡಿರ್ಬೇಡ ಅವರು. ಫಸ್ಟ್ ಹೇಳಿ, ಯಾವ್ದೇ ಫಿಲಮ್ಗಿಂತ ಕಮ್ಮಿ ಏನಂತಲ್ಲ ಈ ಸ್ಟೋರಿ ಮಾತ್ರ. ನೀವ್ ಕೇಳಕ್ ಆಶ್ಚರ್ಯ ಪಡ್ತೀರಾ. ಆದ್ರೂ 7 ಕೋಟಿ 11 ಲಕ್ಷ ರೂಪಾಯಿ ಅಂದ್ರೆ ಸುಮ್ನೆನಾ ಹೇಳಿ? ಅದು ಒಂದು ಗಾಡಿನ ಹೈಜಾಕ್ ಮಾಡಿ ತಗೊಂಡ್ ಹೋಗೋರೆ ಅಂದ್ರೆ ಅವ್ರ ಎಂತ ಖತರ್ನಾಕ್ ನನ್ ಮಕ್ಳು ಇರ್ಬೇಕು ಹೇಳಿ. ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಡ, ಎಷ್ಟು ಕದೆ ಉಪಯೋಗಿಸಿ ಆ ತರ ಥಿಂಕಿಂಗ್ ಮಾಡೋರ್ ಅಂದ್ರೆ ಥಿಂಕ್ ಮಾಡಿ ನೀವೇ ಯಾವ ತರ ಅವ್ರೆ. ಸೊ ನೋಡಿ, 24 ಗಂಟೆ ಆದ್ರೂನು ಅವ್ರ ಕಳ್ಳರನ್ನ ಇಳಿಯಕ್ ಆಗ್ತಾ ಇಲ್ಲ. ಒಂದು ಇನೋವಾ ಕಾರ್ನ ಹಿಡಿಯಕ್ ಆಗ್ತಾ ಇಲ್ಲ. ಆ ನಂಬರ್ ಪ್ಲೇಟ್ ಹುಡ್ಕೋಣ ಅಂದ್ರೆ ಅದು ಫೇಕ್. ಅದ್ರಲ್ಲೂ 9 ಫೋರ್ಜರಿ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ ಯಾವ ರೇಂಜ್ ಇರ್ಬೇಡ ನನ್ ಮಕ್ಳು ಹೇಳಿ.